ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಾನು ಭಾವನಾ ನಾಗಯ್ಯ. ಟ್ರೆಂಡಿಂಗ್ ಅಟ್ 10ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಬೆಳಗಿನ ನ್ಯೂಸ್ ಪೇಪರ್ಗಳ ಹೆಡ್ಡಿಂಗ್ ಅನ್ನ ನಾನು ನೋಡ್ತಾ ಇದ್ದೆ. ನಾರಿ ಶಕ್ತಿ ಮೀಸಲಿಗೆ ಸೋಲು ಅಂತ ಬಹಳಷ್ಟು ಹೆಡ್ಡಿಂಗ್ಗಳು ಹೇಳ್ತಾ ಇದ್ದು. ನಿನ್ನೆ ನಡೆದ ಏನು ವೋಟಿಂಗ್ನಲ್ಲಿ ಆಯ್ತಲ್ಲ ಸೋಲು ಲೋಕಸಭೆಯಲ್ಲಿ, ಅದು ನಾರಿ ಶಕ್ತಿ ಮೀಸಲಿಗೆ ಆದ ಸೋಲ ಅಥವಾ ಇಡೀ ಭಾರತಕ್ಕೆ ಆದ ಸೋಲ ಅನ್ನೋ ಪ್ರಶ್ನೆನ ಇಟ್ಕೊಂಡು ಇವತ್ತಿನ ಈ ಬುಲೆಟಿನ್ ಅನ್ನ ನಾನು ಆರಂಭಿಸ್ತಾ ಇದ್ದೀನಿ. ನಾರಿಮಣಿಯರೇ ದೇಶದ ಶಕ್ತಿ, ಯತ್ರ ನಾರ್ಯಂತು ಪೂಜ್ಯಂತೆ ರಮಂತೆ ತತ್ರ ದೇವತಾಹ ಅನ್ನೋ ದೇಶದಲ್ಲಿ 33% ಮೀಸಲಾತಿಯನ್ನ ರಾಜಕಾರಣದಲ್ಲಿ ಕೊಡೋದಕ್ಕೆ 40 ವರ್ಷಗಳ ಹೋರಾಟ ಮಾಡಿದ್ರೂ ಕೂಡ ಸಫಲ ಆಗಲಿಲ್ಲ ಅನ್ನೋ ದುರಂತ ನಿನ್ನೆ ಸಾಕ್ಷಿಯಾಗಿದೆ. ಇದರ ಜೊತೆಗೆ ಸೋಲಾದ ಮೇಲೆ ಎಲ್ಲ ರಾಜಕೀಯ ಪಕ್ಷಗಳು, ವಿರೋಧ ಪಕ್ಷಗಳು ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ರು ಅನ್ನೋದನ್ನ ನೋಡಿದ್ರೆ ನೀವು ಒಂದ್ಸಲ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಬೇಕು ಅಂತ ಅನ್ಸುತ್ತೆ. 50% ನಾರಿ ಶಕ್ತಿಯ ವೋಟ್ಗಳು ನಿಮಗೆ ಬೇಕು. ನಾರಿ ಶಕ್ತಿಯನ್ನ ಸೆಳೆದುಕೊಳ್ಳೋದಕ್ಕೆ ಅವರಿಗೆ ಗ್ಯಾರಂಟಿಗಳನ್ನ ಕೊಡ್ತೀರಿ, ಯಾಕಂದ್ರೆ ಮತ ಬರುತ್ತೆ. ಅದೇ ನಾರಿ ಶಕ್ತಿಗೆ ಅಧಿಕಾರ ಕೊಡಿ ಅಂತ ಹೇಳಿದ್ರೆ ಅದರಲ್ಲಿ ರಾಜಕೀಯ ಬೆರೆಸೋದು, ಅದನ್ನ ಸೋಲುವಂತೆ ನೋಡಿಕೊಳ್ಳೋದು. ಇದು ನಮ್ಮ ಇವತ್ತಿನ ಭಾರತದ ರಾಜಕೀಯ ಸ್ಥಿತಿಗೆ ಹಿಡಿದ ಕೈಗನ್ನಡಿ. ಇದೇ ವಿಷಾದದೊಂದಿಗೆ ಇವತ್ತಿನ ಈ ಬುಲೆಟಿನ್ ಅನ್ನ ನಾನು ಆರಂಭಿಸ್ತಾ ಇದ್ದೀನಿ. ನಾರಿ ಶಕ್ತಿಗೆ 33 ಮೀಸಲಾತಿ ನೀಡುವ ಮಸೂದೆಗೆ ಮತ್ತೆ ವಿಘ್ನ ಎದುರಾಗಿದೆ. ಮಹಿಳೆಯರಿಗೆ ಮೀಸಲಾತಿ ನೀಡೋ ಮೋದಿ ಸರ್ಕಾರದ ಕನಸು ಭಗ್ನವಾಗಿದ್ದು ಭಾರೀ ನಿರೀಕ್ಷೆ ಹುಟ್ಟಿಸಿತ್ತು ಈ ಮಹಿಳಾ ಮೀಸಲು ವಿಧೇಯಕ. ಮಹಿಳಾ ಮೀಸಲು ವಿಧೇಯಕ ಸೋಲಿಸಿದ ವಿಪಕ್ಷಗಳ ವಿರುದ್ಧ ಆಕ್ರೋಶ ವ್ಯಕ್ತ ಆಗಿದೆ. ವಿಪಕ್ಷಗಳ ವಿರುದ್ಧ ದೇಶಾದ್ಯಂತ ಎನ್ಡಿಎ ಸಂಸದರಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ. ಕಾಂಗ್ರೆಸ್ ಮತ್ತು ವಿಪಕ್ಷಗಳ ವಿರುದ್ಧ ಎನ್ಡಿಎ ಮಿತ್ರ ಪಕ್ಷಗಳು ಆಕ್ರೋಶ ವ್ಯಕ್ತಪಡಿಸಿವೆ. ಸೋಲಿನಲ್ಲೂ ರಾಜಕೀಯ ಲಾಭ ಪಡೆಯುತ್ತಾ ಬಿಜೆಪಿ ಅನ್ನೋದು ಸದ್ಯಕ್ಕಿರೋ ಪ್ರಶ್ನೆ. ಮಹಿಳಾ ಮೀಸಲಾತಿ ಮಸೂದೆಗೆ ಸೋಲಾಗಿದ್ದು ಕಾಂಗ್ರೆಸ್ ವಾದ ವಿಧಾನಸಭೆ ಚುನಾವಣೆ ಮೇಲೆ ಏನು ಪರಿಣಾಮ ಬೀರುತ್ತೆ, ಇವೆಲ್ಲದರ ಬಗ್ಗೆ ಇವತ್ತಿನ ಈ ಬುಲೆಟಿನ್ ನಲ್ಲಿ ಚರ್ಚೆ ಮಾಡ್ತೀವಿ. 2023ರಲ್ಲಿ ಮಹಿಳಾ ಮೀಸಲು ಬಿಲ್ ಅಂಗೀಕಾರ ಪಡೆದಿತ್ತು ಮೋದಿ ಸರ್ಕಾರ. 2011ರ ಸೆನ್ಸಸ್ ಆಧರಿಸಿ ಕ್ಷೇತ್ರ ಪುನರ್ ವಿಂಗಡಣೆ ಬಿಲ್ ಅನ್ನ ಸರ್ಕಾರ ಮಂಡಿಸಿತ್ತು. 2029ರ ಚುನಾವಣೆಗೆ ಕ್ಷೇತ್ರ ಪುನರ್ ವಿಂಗಡಣೆ, ಮಹಿಳಾ ಮೀಸಲಿಗೆ ಮೋದಿ ಸರ್ಕಾರ ಪ್ಲಾನ್ ಮಾಡಿಕೊಂಡಿತ್ತು. ಆದ್ರೆ ಒಂದಂತೂ ಖಚಿತ, ಬಹುಮತ ಇರಲಿಲ್ಲ ಮೋದಿ ಸರ್ಕಾರಕ್ಕೆ. ಬಹುಮತ ಇಲ್ಲದಿದ್ರೂ ಲೋಕಸಭೆಯಲ್ಲಿ ಬಿಲ್ ಮಂಡಿಸಿತು. ಮತದಾನಕ್ಕೂ ಮುನ್ನ 2023ರ ಮಹಿಳಾ ಮೀಸಲು ಕಾನೂನಿಗೆ ಗೆಜೆಟ್ ನೋಟಿಫಿಕೇಶನ್ ಹೊರಡಿಸಲಾಗಿದೆ. ನಿನ್ನೆಯಿಂದಾನೇ ಜಾರಿಗೆ ಬಂದಿದೆ 2023ರ ಮಹಿಳಾ ಮೀಸಲು ಕಾನೂನು. ವಿಪಕ್ಷಗಳು ಮಹಿಳಾ ವಿರೋಧಿ ಅಂತ ಬಿಂಬಿಸೋದಕ್ಕೆ ಮೋದಿ ಸರ್ಕಾರ ಪ್ಲಾನ್ ಮಾಡ್ಕೊಳ್ತಾ, ಯಾಕಂದ್ರೆ ಎಲೆಕ್ಷನ್ ಇದೆ, ಪಶ್ಚಿಮ ಬಂಗಾಳದಲ್ಲಿ ಎಲೆಕ್ಷನ್ ಇದೆ, ತಮಿಳುನಾಡಿನಲ್ಲಿ ಎಲೆಕ್ಷನ್ ಇದೆ. ಇದರ ನಡುವೆ ಲೋಕಸಭೆಯಲ್ಲಿ ಮಂಡಿಸಿದ ಮಹಿಳಾ ಮೀಸಲಾತಿ ಮಸೂದೆ ಸೋಲು ಕಂಡಿದೆ. संसदीय कार्य मंत्री जी. Honorable Speaker sir, besides the Constitution 131st Amendment Bill, we have two other bills, namely the Union Territories Laws Amendment Bill 26 and the Delimitation Bill 2026, which are intrinsically interrelated with the Constitution 131st Bill. So it cannot be viewed from the isolation. स्थिति से माननीय सभापति महोदय, जो नतीजा आया है, ये इतना ऐतिहासिक और महत्वपूर्ण बिल पर देश का महिलाओं को अब सम्मान अधिकार देने का जो बिल है. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.